ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ಬ ಲರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಅನ್ನೋ ಲೆಸನ್ನ ಡಿಸ್ಕಸ್ ಮಾಡ್ತೀವಿ. ಇದು ಪೊಲಿಟಿಕಲ್ ಸೈನ್ಸಲ್ಲಿ ಲಾಸ್ಟ್ ಚಾಪ್ಟರ್, ಓಕೆನಾ. ಮತ್ತು ನಿಮ್ಮ ಲೆಸನ್ ವೈಸ್ ಹೋದರೆ ಚಾಪ್ಟರ್ 16. ಸೊ ಈ ಲೆಸನಿಂದ ನಾವು ಏನನ್ನು ಕಲಿತೀವಿ? ಆಫ್ಟರ್ ಸ್ಟಡಿಯಿಂಗ್ ದಿಸ್ ಚಾಪ್ಟರ್ ಯು ಲರ್ನ್ ನೋ ದ ಇಂಪಾರ್ಟೆನ್ಸ್ ಆಫ್ ಫಾರ್ಮಿಂಗ್ ಲೋಕಲ್ ಗೌರ್ನಮೆಂಟ್. ಅಂದರೆ ನಮ್ಮ ಲೋಕಲ್ ಗೌರ್ಮೆಂಟ್ ಇಂಪಾರ್ಟೆನ್ಸ್ ಏನು, ಆಬ್ಜೆಕ್ಟಿವ್ಸ್ ಏನು, ಫಂಕ್ಷನ್ಸ್, ಫಾರ್ಮೇಷನ್, ಅಡ್ಮಿನಿಸ್ಟ್ರೇಷನ್, ರೆಸ್ಪಾನ್ಸಿಬಿಲಿಟೀಸ್ ಮತ್ತು ಡ್ಯೂಟೀಸ್. ಸೊ ಇದೆಲ್ಲವನ್ನು ನಾವು ಈ ಲೆಸನ್ ಮುಖಾಂತರ ಕಲಿತೀವಿ. ಈಗ ಲೆಸನ್ ನೋಡೋಣ. ದ ಕಾನ್ಸೆಪ್ಟ್ ಆಫ್ ಲೋಕಲ್ ಸೆಲ್ಫ್ ಗೌರ್ನಮೆಂಟ್ ಇನ್ ಇಂಡಿಯಾ ಈಸ್ ವೆರಿ ಓಲ್ಡ್. ಮೆನಿ ಏನ್ಷಿಯಂಟ್ kingdoms of India gave importance to the growth of local self-government. ಈ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಬಂದ್ಬಿಟ್ಟು ತುಂಬ ಹಳೆ ಕಾನ್ಸೆಪ್ಟ್. ಯಾಕಂದರೆ ನಾವು ಸಿಂಧು ಸರಸ್ವತಿ ಸಿವಿಲೈಸೇಷನ್ಸ್ ಇಂದಾನೆ ನಾವು ಈ ಥರದ ಲೋಕಲ್ ಸೆಲ್ಫ್ ಗವರ್ನಮೆಂಟ್ನ ನೋಡ್ಕೊತಾ ಬರ್ತಿದ್ದೀವಿ, ಓಕೆನಾ. ಸೊ ಅದಾದಮೇಲೆ ಕಿಂಗ್ಸ್ ಆಗಲಿ ಮತ್ತು ಯಾರ್ಯಾರು ರಾಜರು ಬೇರೆ ಬೇರೆ ಕಂಟ್ರೀಸ್ಗಳಿಂದ ಬಂದು ನಮ್ಮ ದೇಶನ ಆಳ್ದವರಾದರೂ ಅವರು ಲೋಕಲ್ ಸೆಲ್ಫ್ ಗೌರ್ಮೆಂಟ್ಗೆ ಇಂಪಾರ್ಟೆನ್ಸ್ ಕೊಡ್ತಿದ್ರು. ಸೊ ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ತೀರ ಪಂಚಾಯತಿ ಕಟ್ಟೆ ಅಂತ ಹೇಳ್ತೀವಲ್ಲ, ಸೊ ಅದು ಸಹ ಒಂದು ಲೋಕಲ್ ಸೆಲ್ಫ್ ಗೌರ್ನಮೆಂಟ್. ಏನಪ್ಪ ಇದು ಲೋಕಲ್ ಸೆಲ್ಫ್ ಗೌರ್ನಮೆಂಟ್ ಅಂತಂದರೆ, ನಾವು ಅಂದರೆ ನಮ್ಮ ಲೊಕ್ಯಾಲಿಟಿನಲ್ಲಿ, ನಮ್ಮ ಜಾಗದಲ್ಲಿ, ನಾವು ವಾಸವಿರುವ ಪ್ಲೇಸಲ್ಲಿ, ಓಕೆನಾ, ಅಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ನಾವೇ ಮುತುವರ್ಜಿ ತಗೊಂಡು ಅಲ್ಲಿ ಆ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದಂತ ನೋಡಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋದು. ಮತ್ತು ನಮಗೆ ಯಾವ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರಬೇಕು ಮತ್ತು ಎಲ್ಲರಿಗೂ ಯಾವ ರೀತಿ ಅದು ಸೂಟಬಲ್ ಆಗುತ್ತೆ ಅನ್ನೋದನ್ನು ನಾವೇನಂತ ಕರಿತೀವಿ? ಲೋಕಲ್ ಸೆಲ್ಫ್ ಗವರ್ನಮೆಂಟ್. ಸೊ ಸೆಲ್ಫ್ ಅಂದರೆ ನಮಗೆ ನಾವೇ ಮಾಡ್ಕೊಳ್ಳುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಥವಾ ನಮಗೆ ನಾವೇ ಹಾಕೊಳ್ಳುವಂಥ ಲಾಸ್ ಆಗಿರ್ಬೋದು. ಮತ್ತು ಅದು ಏನಾಗಿರುತ್ತೆ ಅಂದರೆ ನಮ್ಮ ಲೊಕ್ಯಾಲಿಟಿಗೆ ಮಾತ್ರ ಅದು ಸೀಮಿತ ಆಗಿರುತ್ತೆ. ಕೆಲವೊಂದು ವಿಷಯಗಳಲ್ಲಿ, ಎಲ್ಲ ವಿಷಯದಲ್ಲ, ಕೆಲವೊಂದು ವಿಷಯದಲ್ಲಿ ಅದು ನಮ್ಮ ಲೊಕ್ಯಾಲಿಟಿಗೆ ಮಾತ್ರ ಅದು ಸೀಮಿತ ಆಗಿರುತ್ತೆ. ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಪ್ರೊವೈಡ್ಸ್ ಅ ಲಿಂಕ್ ಬಿಟ್ವೀನ್ ದಿ ಗೌರ್ಮೆಂಟ್ ಆ್ಯಂಡ್ ದಿ ಮಾಸಸ್ ನಥಿಂಗ್ ಬಟ್ ಪೀಪಲ್. ಸೊ ಇದು ಏನು ಮಾಡುತ್ತೆ ಅಂದರೆ ಲಿಂಕ್ ಇಲ್ಲಿ ಗೌರ್ಮೆಂಟ್ ಮತ್ತು ಮಾಸಸ್ ಮಧ್ಯ ಲಿಂಕ್ನ ಪ್ರೊವೈಡ್ ಮಾಡುತ್ತೆ. ಇಟ್ ಹೆಲ್ಪ್ ದ ಪೀಪಲ್ ಆಫ್ ಲೊಕ್ಯಾಲಿಟಿ ಟು ವಾಯ್ಸ್ ದೇರ್ ಪ್ರಾಬ್ಲಮ್ಸ್. ಸೊ ಇಲ್ಲಿ ಆ ಜನ, ಲೋಕಲ್ ಜನ ಏನಿರ್ತಾರೆ ಅಲ್ಲಿ ಅವರು ವಾಯ್ಸ್ನ ರೇಸ್ ಮಾಡ್ಬೋದು. ನೆಕ್ಸ್ಟ್, ದ ಲೋಕಲ್ ಗೌರ್ಮೆಂಟ್ ಹೆಲ್ಪ್ ಟು ಸಾಲ್ವ್ ದ ಲೋಕಲ್ ಪ್ರಾಬ್ಲಮ್ಸ್ ಅಟ್ ಲೋಕಲ್ ಲೆವೆಲ್ ವಿತ್ ಕೋಆಪ್ರೇಷನ್ ಆ್ಯಂಡ್ ಇನ್ವಾಲ್ವ್ಮೆಂಟ್ ಆಫ್ ದಿ ಪೀಪಲ್. ಸೊ ಇಲ್ಲಿ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ ಲೋಕಲ್ ಪ್ರಾಬ್ಲಮ್ಸ್ನ ಲೋಕಲ್ ಪೀಪಲ್ ಕೋಆಪ್ರೇಷನ್ ಇಟ್ಕೊಂಡೆ ಅಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ. ದ ಇನ್ವಾಲ್ವ್ಮೆಂಟ್ ಆಫ್ ದ ಪೀಪಲ್ ಇನ್ ಅಡ್ಮಿನಿಸ್ಟ್ರೇಷನ್ ಸ್ಟ್ರೆಂಥನ್ ದಿ ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ ಅಟ್ ದ ಗ್ರಾಸ್ ರೂಟ್ ಲೆವೆಲ್. ಸೊ ಈ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಇವಾಗ ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾರಲ್ಲ, ಸೊ ಅಲ್ಲಿ ತುಂಬ ಬಿಗಿಯಾಗಿ ಭದ್ರತೆಯನ್ನು ಊರಿದೆ. ಸೊ ಗ್ರಾಸ್ ರೂಟ್ ಲೆವೆಲ್ ಅಂದರೆ ತುಂಬ ಸ್ಟಾರ್ಟಿಂಗ್ ಸ್ಟೇಜಲ್ಲೇ. ದ ಸೆಲ್ಫ್ ಗೌರ್ಮೆಂಟ್ ಬಾಡೀಸ್ ಕಾಲ್ಡ್ ಲೋಕಲ್ ಸೆಲ್ಫ್ ಗೌರ್ನಮೆಂಟ್ ಬಿಕೇಮ್ ದ ಬೇಸಿಸ್ ಫಾರ್ ದಿ ಡಿಸೆಂಟ್ರಲೈಸೇಷನ್ ಆಫ್ ಪವರ್, ಓಕೆನಾ. ಸೊ ಇದು ಏನಿದೆ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂದರೆ ಒಂದು ಪವರು ತುಂಬ ಜನಕ್ಕೆ, ಡಿಸಿಷನ್ ಟೇಕಿಂಗ್ ಪವರ್ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಅದು ತುಂಬ ಜನಕ್ಕೆ ಡಿಸ್ಟ್ರಿಬ್ಯೂಟ್ ಆದರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂತ ಕರಿತೀವಿ. ನೆಕ್ಸ್ಟ್, ಆ್ಯಕ್ಟ್ಸ್ ಆಫ್ 1919 ಆ್ಯಂಡ್ ಆ್ಯಕ್ಟ್ಸ್ ಆಫ್ 1935 ಪಾಸ್ಡ್ ಬೈ ದ ಬ್ರಿಟಿಷ್ provided more powers to the local self-governing institutions in India. ಸೊ ಇಲ್ಲಿ 1919ನಲ್ಲಿ ತುಂಬ ರಿಫಾರ್ಮ್ಸ್ ಆಗುತ್ತೆ. ಯಾಕಂದರೆ ಆಗಿನ ಕಾಲದಲ್ಲಿ ನಮ್ಮ ಇಂಡಿಯನ್ಸು ಬ್ರಿಟಿಷರ್ಸ್ ವಿರುದ್ಧ ನಮಗೂ ಒಂದು ಗೌರ್ಮೆಂಟ್ ಬೇಕು, ನಮ್ಮ ರೂಲ್ಸನ್ನು ನಾವೇ ಮಾಡ್ಕೋತೀವಿ, ನಮ್ಮ ಕಂಟ್ರಿ ನೋಡ್ಕೊಳ್ಳೋ ಕೆಪಾಸಿಟಿ ನಮಗಿದೆ ಅಂತ ಹೇಳ್ತಿರ್ತಾರೆ. ಬಟ್ ಈ 1935ನಲ್ಲಿ ಈ ಗೌರ್ಮೆಂಟ್ ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಅಂತೇಳಿ ಡಿವೈಡ್ ಆಗುತ್ತೆ ಮತ್ತು ಅದನ್ನು ಬ್ರಿಟಿಷ್ ಪಾರ್ಲಿಮೆಂಟ್ ಅಂತ ಕರಿತೀವಿ. ಆಫ್ಟರ್ ಇಂಡಿಪೆಂಡೆನ್ಸ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಪಾಯಿಂಟೆಡ್ ಮೆನಿ ಕಮಿಟೀಸ್ ಆ್ಯಂಡ್ ಪಾಸ್ಡ್ ಆ್ಯಕ್ಟ್ಸ್ ಟು ರಿಯಲೈಸ್ ದ ಡ್ರೀಮ್ ಗ್ರಾಮ ಸ್ವರಾಜ್ಯ ಆಫ್ ಅವರ್ ಫಾದರ್ ಆಫ್ ನೇಷನ್. ಸೊ ಇಲ್ಲಿ ಯಾರಪ್ಪ ನಮ್ಮ ಫಾದರ್ ಆಫ್ ನೇಷನ್ ಅಂದರೆ ಗಾಂಧೀಜಿಯವರು. ಸೊ ಅವ್ರಿಗೂ ಸಹ
ಏನು ಆಸೆ ಇತ್ತು ಅಂದರೆ ಏನೊಂದು ಕನಸಿತ್ತು ಅಂದರೆ ಗ್ರಾಮ ಸ್ವರಾಜ್ಯ, ಅಂದರೆ ಗ್ರಾಮಗಳು ಉದ್ಧಾರ ಆಗಬೇಕು ಅಂತ. ಅದು ಯಾವಾಗ ಸಾಧ್ಯ ಆಯಿತು ಅಂದರೆ ಆಫ್ಟರ್ ಇಂಡಿಪೆಂಡೆನ್ಸ್, ನಮ್ಮ ದೇಶದಲ್ಲಿ ಅದು ಸಾಧ್ಯ ಆಯಿತು. ಮತ್ತು ಇಲ್ಲಿ ಪೀಪಲ್ಲು ಅವರ ರೆಪ್ರೆಸೆಂಟೇಟಿವ್ಸ್ನ ಅವರೇ ಚೂಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಸೊ ನೆಕ್ಸ್ಟ್, ಇನ್ ಅಡಿಷನ್ ಅ ಡೈರೆಕ್ಷನ್ ವಾಸ್ ಇನ್ಕ್ಲೂಡೆಡ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿಚ್ ಸ್ಟೇಟ್ಸ್ ದಟ್ state shall take steps to organize village panchayat and provide them with the adequate powers and authority to function efficient. ಮತ್ತು ಇಲ್ಲಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಮಾಡುತ್ತೆ ಅಂದರೆ ಅವರವ್ರ ಅದ ಸ್ಟೇಟ್ಗೆ, ಯಾಕಂದರೆ ನಮ್ಮ ಇಂಡಿಪೆಂಡೆನ್ಸ್ ಆದಮೇಲೆ ಲ್ಯಾಂಗ್ವೇಜ್ ಬೇಸ್ಡ್ ಸ್ಟೇಟ್ಸ್ ಅಂತ ಡಿವೈಡ್ ಮಾಡ್ತಾರೆ. ಸೊ ಅಲ್ಲಿ ಆ ಜನರಿಗೆ ಯಾವ ರೀತಿ ಪ್ರಾಬ್ಲಮ್ಸ್ ಇದೆ, ಇವಾಗ ನಮ್ಮ ಕರ್ನಾಟಕದಲ್ಲಿರೋ ಪ್ರಾಬ್ಲಮ್ಸು ಬೇರೆ ರಾಜ್ಯದಲ್ಲಿ ಇಲ್ಲದೇ ಇರ್ಬೋದು, ಬೇರೆ ಸ್ಟೇಟಲ್ಲಿ ಇಲ್ಲದೇ ಇರ್ಬೋದಲ್ವಾ. ಸೊ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ಗೆ ತಗೊಳ್ಳಿ, ನಿಮಗೂ ಪವರ್ ಕೊಡ್ತಿದ್ದೀವಿ, ನಿಮ್ಮ ವಿಲೇಜ್ನಲ್ಲಿ ನಿಮ್ಮ ಪಂಚಾಯತಿನಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ ಇದೆ ಅದನ್ನು ಪವರ್ ಮತ್ತು ಅಥಾರಿಟಿ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್, 73rd and 74th Constitution Amendments which came into effect in 1993 became the milestone in the history of Panchayat Raj system. So ಇಲ್ಲಿ 73rd and 74th amendment is nothing but changes. ಕಾನ್ಸ್ಟಿಟ್ಯೂಷನಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಚೇಂಜ್ ಆಗಿದ್ದು ಅದು 1993 ಆಗುತ್ತೆ. ಅದು ನಮ್ಮ ಪಂಚಾಯತ್ ರಾಜ್ ಸಿಸ್ಟಮ್ಗೆ ಒಂದು ದೊಡ್ಡ ಅಡಿಪಾಯ ಆಗುತ್ತೆ. The local self-governments functioned in Karnataka in the pre-independence period. In the post-independence period, many committees were appointed by our state government to establish and strengthen local bodies in our state. So, ನಮ್ಮ ರಾಜ್ಯದಲ್ಲಿ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಮತ್ತು ಸ್ವಾತಂತ್ರ್ಯ ಆದಮೇಲೂ ಸಹ ಇಲ್ಲಿ ಅವ್ರು ಏನು ಮಾಡ್ತಿದ್ರು ಅಂದರೆ ಕಮಿಟೀಸ್ನ ಫಾರ್ಮ್ ಮಾಡಿದ್ರು. ಏನಕ್ಕೋಸ್ಕರ ಅಂದರೆ ನಮ್ಮ ರಾಜ್ಯದಲ್ಲೂ ಲೋಕಲ್ ಸೆಲ್ಫ್ ಗೌರ್ನಮೆಂಟ್ ಇರಬೇಕು ಅಂತ ಹೇಳಿ. ಇನ್ 1983 ಪಂಚಾಯತ್ ರಾಜ್ ಆ್ಯಕ್ಟ್ ವಾಸ್ ಇಂಟ್ರಡ್ಯೂಸ್ಡ್ ಅಂಡ್ ಇಟ್ ಕೇಮ್ ಇನ್ ಟು ಎಫೆಕ್ಟ್ ಇನ್ 1985. ಸೊ ಪಂಚಾಯತ್ ರಾಜ್ ಆ್ಯಕ್ಟ್ ಬಂದ್ಬಿಟ್ಟು 1983 ಅದು ಇಂಟ್ರೊಡ್ಯೂಸ್ ಆಗುತ್ತೆ, ಬಟ್ ಎಫೆಕ್ಟಿಗೆ ಬಂದಿದ್ದು ಮಾತ್ರ 1985. ಅಕಾರ್ಡಿಂಗ್ ದಿಸ್ ಆ್ಯಕ್ಟ್, ಜಿಲ್ಲಾ ಪಂಚಾಯತ್ ಅಟ್ ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕ್ ಪಂಚಾಯತ್ at taluk level and grama panchayat at village level were created through direct elections. ಸೊ ನಮಗೆ ಇಲ್ಲಿ ನಮ್ಮನ್ನು ನೋಡ್ಕೊಳ್ಳೋಕೆ ಒಬ್ಬ ರೆಪ್ರೆಸೆಂಟೇಟಿವ್ ಬೇಕಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ವಿಲೇಜಲ್ಲಿ, ತಾಲೂಕಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅಲ್ಲಿ ಮಾಡ್ತಾರೆ. ಸೊ ಅದಾದಮೇಲೆ ಏನಾಗುತ್ತೆ ಅಂದರೆ later in 1993 the Panchayat Raj Act was amended to strengthen the Act of 1983. ಸೊ ಇಲ್ಲೂ ಸಹ ತುಂಬ ಚೇಂಜಸ್ ಆಗುತ್ತೆ. ಎಲ್ಲಪ್ಪ ಅಂದರೆ 1983 ಓಕೆನಾ, ಯಾವ ಆ್ಯಕ್ಟ್ನ ಪಾಸ್ ಮಾಡಿರ್ತಾರೋ ಅಲ್ಲಿ ಇನ್ನು 1993 ಏನಾಗುತ್ತೆ ಅಂದರೆ ಮತ್ತೆ ಅದನ್ನು ಚೇಂಜ್ ಮಾಡ್ತಾರೆ, ಮತ್ತೆ ಅದನ್ನು ಅಮೆಂಡ್ ಮಾಡ್ತಾರೆ. The act also made provisions for the creation of grama sabhas. ಸೊ ಇಲ್ಲಿ ಏನಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ ಗ್ರಾಮ ಸಭೆಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಟು ಕೀಪ್ ಅ ಪೇಸ್ ವಿತ್ ದ ಮಾಡರ್ನ್ ಡೆವಲಪ್ಮೆಂಟ್, ಮೆನಿ ಅಮೆಂಡ್ಮೆಂಟ್ಸ್ ಟು ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ ಹ್ಯಾಡ್ ಬೀನ್ ಪಾಸ್ಡ್. ಸೊ ಅದನ್ನು ಒಳ್ಳೆ ರೀತಿಯಲ್ಲಿ ಇಡೋಕ್ಕೆ ಇಲ್ಲೂ ಸಹ ಏನು ಮಾಡ್ತಾರೆ, ಗೌರ್ಮೆಂಟ್ ಅವರು ತುಂಬ ಚೇಂಜಸ್ನ ತೊಗೊಂಬರ್ತಾರೆ. ಮತ್ತು ಇಲ್ಲಿ ಮಾಡರ್ನ್ ಡೆವಲಪ್ಮೆಂಟ್ಗೆ ಯಾವುದೇ ರೀತಿ ಅಂದರೆ ಪ್ರೆಸೆಂಟ್ ಸಿಚುವೇಶನ್ಗೆ ಯಾವ ರೀತಿ ಬೇಕು ಅನ್ನೋದನ್ನು ನೋಡಿ ಅದರ ತಕ್ಕನಂಗೆ ಅವರು ಅಮೆಂಡ್ಮೆಂಟ್ಸ್ನ ಮತ್ತು ಕಮಿಟೀಸ್ನ ಫಾರ್ಮ್ ಮಾಡ್ತಾರೆ. ದ ಆಬ್ಜೆಕ್ಟಿವ್ ಆಫ್ ದ ಲೋಕಲ್ ಸೆಲ್ಫ್ ಗೌರ್ನಮೆಂಟ್ ಆರ್. ಸೊ ಏನಕ್ಕಪ್ಪ ಇದು ಮೇನ್ ಆಬ್ಜೆಕ್ಟಿವ್ಸ್ ಏನು, ಇದರ ಗುರಿ ಏನು ಲೋಕಲ್ ಸೆಲ್ಫ್ ಗೌರ್ಮೆಂಟು ಅಂದರೆ ಟು ಇನ್ವಾಲ್ವ್ ದ ಲೋಕಲ್ ಪೀಪಲ್ ಇನ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಆಫ್ ದೇರ್ ಓನ್ ಲೊಕ್ಯಾಲಿಟಿ. ಅಂದರೆ ಜನರೇ ಅವರ ಪ್ರಾಬ್ಲಮ್ಸ್ನ ಅವರವರ ಪ್ಲೇಸಲ್ಲಿ ಇಟ್ಕೊಂಡೇ ಸಾಲ್ವ್ ಮಾಡ್ಕೊಳ್ಳೋದು. ಸೆಕೆಂಡ್ ಬಂದ್ಬಿಟ್ಟು ಟು ಪ್ರೊವೈಡ್ ದ ನಾಲೆಜ್ ಆಫ್ ಅಡ್ಮಿನಿಸ್ಟ್ರೇಷನ್ ಟು ಕಾಮನ್ ಪೀಪಲ್. ಸೊ ಇಲ್ಲಿ ಕಾಮನ್ ಪೀಪಲ್ ಸಹ ಗೌರ್ಮೆಂಟ್ ಯಾವ ರೀತಿ ರನ್ ಆಗುತ್ತೆ, ಅದರ ಉದ್ದೇಶಗಳೇನು, ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲವನ್ನು ಸಹ ಇಲ್ಲಿ ನಾವು ನೋಡ್ಬೋದು ಮತ್ತು ಅದನ್ನು ನಾವು ಕಲಿಬಹುದು. ಅಂದರೆ ಕಾಮನ್ ಪೀಪಲ್ ಸಹ ಅದನ್ನು ಕಲಿಬೋದು. ಟು ಹೆಲ್ಪ್ ಇನ್ ಡಿಸೆಂಟ್ರಲೈಸೇಷನ್ ಪವರ್ ಆ್ಯಂಡ್ ಮೇಕ್ ದ ಅಡ್ಮಿನಿಸ್ಟ್ರೇಷನ್ ಬಿಕಮ್ ಮೋರ್ ಎಫಿಷಿಯೆಂಟ್.
ಇಲ್ಲಿ ಪವರ್ಸ್ ತುಂಬ ಜನರ ಕೈ ಕೊಟ್ಟಿರೋದ್ರಿಂದ ಅವರ ಲಿಮಿಟ್ಗೆ ಯಾವುದಿರುತ್ತೋ ಅಂಥ ಕೆಲಸಗಳನ್ನ ಆ ಪೀಪಲ್ಲು ಮಾಡ್ಬೋದು. ಪ್ರತಿಯೊಂದು ಬಂದ್ಬಿಟ್ಟು ದ ಟಾಪ್ ಅಥಾರಿಟಿನೇ ಮಾಡಬೇಕು, ಇಲ್ಲಪ್ಪ ನಮ್ಮ ಪ್ರೆಸಿಡೆಂಟೇ ಬಂದು ಮಾಡಬೇಕು, ಪ್ರೈಮ್ ಮಿನಿಸ್ಟರ್ ಬಂದು ಮಾಡಬೇಕು, ಚೀಫ್ ಮಿನಿಸ್ಟರ್ ಬಂದು ಮಾಡಬೇಕು ಅಂತಿಲ್ಲ. ಸೊ ಇಲ್ಲಿ ಒಬ್ಬರಿಗೆ ಅವರು ಪವರ್ನ ಕೊಟ್ಟಿದ್ರೆ ಅವರ ಪರ್ಮಿಷನ್ ತೊಗೊಂಡು ಅವ್ರಿಗೋಸ್ಕರ ಕಾಯ್ದೆ, ಓಕೆನಾ. ಸೊ ಕೆಲವೊಂದು ವಿಷಯದಲ್ಲಿ ಯಾರಿಗೂ ಕಾಯೋಂಗಿಲ್ಲ, ಅವರೇ ಡಿಸಿಷನ್ ತೊಗೊಬೋದು. ಲೋಕಲ್ ಪೀಪಲ್ ಯಾರಿದ್ದಾರೋ ಅವರೇ ಡಿಸಿಷನ್ ತೊಗೊಂಡು ಅವರ ಲೊಕ್ಯಾಲಿಟಿನ ಡೆವಲಪ್ ಮಾಡ್ಬೋದು. ಯಾವಾಗ ಡಿಸೆಂಟ್ರಲೈಸೇಷನ್ ಆಫ್ ಅಡ್ಮಿನಿಸ್ಟ್ರೇಷನ್ ಇದ್ದಾಗ. ನೆಕ್ಸ್ಟ್, ಟು ಟ್ರೈನ್ ಆ್ಯಂಡ್ ಡೆವಲಪ್ ದ ಲೀಡರ್ಶಿಪ್ ಕ್ವಾಲಿಟೀಸ್ ಅಮಾಂಗ್ ದ ಪೀಪಲ್ ಅಟ್ ಗ್ರಾಸ್ ರೂಟ್ ಲೆವೆಲ್. ಹೇಳಿದ್ನಲ್ಲ, ಅಲ್ಲಿ ಚಿಕ್ಕ ವಿಲೇಜಿಂದನೇ ಎಲ್ಲನೂ ಆಗಬೇಕು ಅಂತ. ನೆಕ್ಸ್ಟ್, ಫಂಕ್ಷನ್ಸ್ ಆಫ್ ದ ಲೋಕಲ್ ಸೆಲ್ಫ್ ಗವರ್ನಮೆಂಟ್. ದ ಫಂಕ್ಷನ್ಸ್ ಆಫ್ ದ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಲೈಕ್ ಗ್ರಾಮ ಪಂಚಾಯತ್ಸ್, ತಾಲೂಕ್ ಆ್ಯಂಡ್ ಜಿಲ್ಲಾ ಪಂಚಾಯತ್ ಆರ್ ವೇರಿಡ್. ಅ ಫ್ಯೂ ಇಂಪಾರ್ಟೆಂಟ್ ಫಂಕ್ಷನ್ಸ್ ಆರ್. ಸೊ ಏನು ಹೇಳ್ತದೆ ಅಂದರೆ, ಜಿಲ್ಲಾ ಪಂಚಾಯತಲ್ಲಿ, ಗ್ರಾಮ ಪಂಚಾಯತಿನಲ್ಲಿ ಮತ್ತು ತಾಲೂಕ್ ಪಂಚಾಯತಿನಲ್ಲಿ ಫಂಕ್ಷನ್ಸು ಬೇರೆ ಬೇರೆ ರೀತಿ ಇರುತ್ತೆ. ಯಾಕಂದರೆ ಒಂದೊಂದು ಪ್ಲೇಸ್ಗೆ ತಕ್ಕನಂಗೆ ಬೇಸಿಕ್ ಬೇಕಾದ್ರೆ ಸೇಮ್ ಇರ್ಬೋದು, ಕೆಲವೊಂದು ವಿಷಯದ್ದು ಬೇರೆ ಬೇರೆ ಆಗುತ್ತೆ. ಸೊ ಇಲ್ಲಿ ಇವಾಗ ನಾವು ಕಾಮನ್ ಪಾಯಿಂಟ್ಸ್ ಯಾವುದು, ಕಾಮನ್ ಫಂಕ್ಷನ್ಸ್ ಯಾವುದು ಅಂತ ನೋಡೋಣ. ಫಸ್ಟ್, ಟು ಮೇಂಟೈನ್ ಆ್ಯಂಡ್ ಪ್ರೊಟೆಕ್ಟ್ ದ ಪಂಚಾಯತ್ ಪ್ರಾಪರ್ಟಿ. ಸೊ ಇಲ್ಲಿ ಪಂಚಾಯತ್ ಪ್ರಾಪರ್ಟಿ ಏನಿರ್ತೋ ಅದನ್ನು ಪ್ರೊಟೆಕ್ಟ್ ಮಾಡೋದು ಇಲ್ಲಿ ಫಸ್ಟು ಇಂಪಾರ್ಟೆನ್ಸ್ ಮತ್ತು ಫಸ್ಟ್ ಫಂಕ್ಷನ್ ಆಗುತ್ತೆ. ನೆಕ್ಸ್ಟ್, ಟು ಪ್ರಿಪೇರ್ ದ ಆ್ಯನ್ಯುವಲ್ ಬಜೆಟ್ ಆಫ್ ದಿ ಲೋಕಲ್ ಬಾಡಿ. ಇಲ್ಲಿ ಒಂದು ವರ್ಷಕ್ಕೆ ಎಷ್ಟು ಬಜೆಟ್ ಬೇಕು ಅನ್ನೋದನ್ನು ಡಿಸೈಡ್ ಮಾಡಬೇಕು. ಟು ಅಂಡರ್ಟೇಕ್ ದ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಪ್ರೋಗ್ರಾಮ್ಸ್. ಅಂದರೆ ಆ ಲೊಕ್ಯಾಲಿಟಿನಲ್ಲಿ ಹೆಲ್ತ್ ವೈಸು ಯಾವ ರೀತಿ ತೊಗೋಬೇಕು, ಏನೇನು ಮೆಷರ್ಸ್ ತೊಗೋಬೇಕು, ಅದನ್ನು ಒಳ್ಳೆ ರೀತಿ ಮಾಡೋಕ್ಕೆ ಏನೇನು ಪಾಲಿಸೀಸ್ ಮಾಡಬೇಕು, ಮತ್ತು ಫ್ಯಾಮಿಲಿ ವೆಲ್ಫೇರ್. ಸೊ ಇಲ್ಲಿ ಫ್ಯಾಮಿಲಿನೂ ಸಹ ಯಾವ ರೀತಿ ಇರಬೇಕು. ನೆಕ್ಸ್ಟ್, ಟು ಪ್ಲ್ಯಾನ್ ಆ್ಯಂಡ್ ಅಂಡರ್ಟೇಕ್ ದ ಡೆವಲಪ್ಮೆಂಟ್ ವರ್ಕ್ಸ್ ಲೈಕ್ ಲೇಯಿಂಗ್ ಆಫ್ ರೋಡ್ಸ್, ಎಲೆಕ್ಟ್ರಿಫಿಕೇಷನ್, ಹೌಸಿಂಗ್ ಆ್ಯಂಡ್ ಸಪ್ಲೈ ಆಫ್ ಡ್ರಿಂಕಿಂಗ್ ವಾಟರ್ ಎಕ್ಸೆಟ್ರಾ. ಸೊ ಇದೆಲ್ಲ ಬೇಸಿಕ್ ನೀಡ್ಸ್ ಅಲ್ವಾ. ಸೊ ನಮಗೆ ರೋಡ್ಸ್, ಗುಡ್ ರೋಡ್ಸ್ ಅಂದರೆ ನಾವು ಟ್ರಾವೆಲ್ ಮಾಡೋಕ್ಕೆ ರೋಡ್ಸ್ ಇರಬೇಕು, ಕರೆಂಟ್ ಇರಬೇಕು, ಒಳ್ಳೆ ಮನೆ ಇರಬೇಕು, ಮತ್ತು ಮನೆಗೆ ನೀರಿನ ಸಪ್ಲೈನೂ ಆಗಬೇಕು. ಸೊ ಅದು ಯಾರ ಜವಾಬ್ದಾರಿ ಅಂದರೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ನ ಜವಾಬ್ದಾರಿ. ಟು ಎಂಕರೇಜ್ ಆ್ಯಂಡ್ ಇಂಪ್ಲಿಮೆಂಟ್ ದ ಪ್ರೈಮರಿ, ಸೆಕೆಂಡರಿ, ಅಡಲ್ಟ್ ಆ್ಯಂಡ್ ಇನ್ಫಾರ್ಮಲ್ ಎಜುಕೇಷನ್ ಪ್ರೋಗ್ರಾಮ್ಸ್. ಸೊ ನಮಗೆಲ್ಲ ಗೊತ್ತಿರೋ ಪ್ರೈಮರಿ ಎಜುಕೇಷನ್ ಅಂದರೆ ಲೋವರ್ ಕ್ಲಾಸ್, ಸೆಕೆಂಡ್ ಅಂದರೆ ಹೈಯರ್ ಸೆಕ್ಷನ್ಸ್, ಅಡಲ್ಟ್ ಆ್ಯಂಡ್ ಇನ್ಫಾರ್ಮಲ್ ಎಜುಕೇಷನ್. ಕೆಲವೊಂದು ಸತಿ ಈ ರೈತರಿಗೆಲ್ಲ ನಾವು ಎಜುಕೇಷನ್ ಕೊಡಬೇಕಾಗುತ್ತೆ, ಅದು ಫಾರ್ಮಲ್ ಅನಿಸಲ್ಲ, ಇನ್ಫಾರ್ಮಲ್ ಎಜುಕೇಷನ್ ಅಂತ ಅನಿಸುತ್ತೆ. ಆಮೇಲೆ ಸ್ವಚ್ಛತೆನ ಹೇಗೆ ಕಾಪಾಡಬೇಕು ಅಂತ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅವರು ಜನರಿಗೆ ತಿಳಿಸಿದಾಗ ಅದು ಸಹ ಇನ್ಫಾರ್ಮಲ್ ಎಜುಕೇಷನ್ ಸಿಸ್ಟಮ್ ಆಗುತ್ತೆ. ನೆಕ್ಸ್ಟ್, ಟು ಮೇಂಟೈನ್ ದ ಕ್ಲೀನ್ಲಿನೆಸ್ ಆ್ಯಂಡ್ ಸ್ಯಾನಿಟೇಷನ್ ಆಫ್ ದಿ ಏರಿಯಾ. ಅಂದರೆ ನಾವು ಇರೋ ಏರಿಯಾ ತುಂಬ ಸ್ವಚ್ಛತೆಯಾಗಿ ಕ್ಲೀನಾಗಿ ಇರಬೇಕು. ನೆಕ್ಸ್ಟ್, ಟು ಪ್ರಿವೆಂಟ್ ಆಲ್ ದ ಸಾರ್ಟ್ಸ್ ಆಫ್ ಪೊಲ್ಯೂಷನ್ ಆ್ಯಂಡ್ ಟು ಪ್ರೊವೈಡ್ ಬೆಟರ್ ಹೆಲ್ತ್ ಫೆಸಿಲಿಟೀಸ್. ಅಂದರೆ ಆ ಜಾಗದಲ್ಲಿ ನಮ್ಮ ಲೊಕ್ಯಾಲಿಟಿಯಲ್ಲಿ ಯಾವುದೇ ರೀತಿ ಪೊಲ್ಯೂಷನ್ ಆಗಬಾರ್ದು, ಮತ್ತು ಅಲ್ಲಿ ಹೆಲ್ತು ಇಂಪ್ರೂವ್ ಆಗೋಕ್ಕೆ ಏನೇನು ಫೆಸಿಲಿಟೀಸ್ ಬೇಕೋ ಅದನ್ನು ಪ್ರೊವೈಡ್ ಮಾಡಬೇಕು. ಟು ಪ್ರೊವೈಡ್ ಫೆಸಿಲಿಟೀಸ್ ಫಾರ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಎಸೆನ್ಷಿಯಲ್ ಕಮೋಡಿಟೀಸ್ ಲೈಕ್ ಫುಡ್, ಗ್ರೇನ್ಸ್, ಕೆರೋಸಿನ್ ಎಕ್ಸೆಟ್ರಾ. ಈ ಸೊಸೈಟಿ ಅಂತ ಹೇಳ್ತಾರಲ್ವ, ಅಂದರೆ ಗೌರ್ಮೆಂಟಿಂದ ಅಪಾಯಿಂಟ್, ಅಂದರೆ ಅಕ್ಕಿ, ಗೋಧಿ, ಸಕ್ಕರೆ ಎಲ್ಲ ಕೊಡ್ತಾರಲ್ಲ. ಸೊ ಅದು ಬಂದ್ಬಿಟ್ಟು ಕರೆಕ್ಟಾಗಿ ಆ ಲೋಕಲ್ ಪ್ಲೇಸಲ್ಲಿ, ಅಂದರೆ ಆ ವಿಲೇಜಲ್ಲಿ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗ್ಬೋದು, ಕರೆಕ್ಟಾಗಿ ಸಿಗೋ ರೀತಿ ನೋಡ್ಕೊಳ್ಳೋದು ಲೋಕಲ್ ಸೆಲ್ಫ್ ಗೌರ್ನಮೆಂಟ್. ಟು ಎನ್ಶೂರ್ ಪ್ರಮೋಟ್ ರಿಜಿಸ್ಟ್ರೇಷನ್ ರಿಪೋರ್ಟಿಂಗ್ ಆಫ್ ಬರ್ತ್ ಆ್ಯಂಡ್ ಡೆತ್ಸ್. ಸೊ ಇಲ್ಲಿ ಬರ್ತ್ ಆ್ಯಂಡ್ ಡೆತ್ ರೇಟ್ನು ಸಹ ಕರೆಕ್ಟಾಗಿ ಕೌಂಟ್ ಮಾಡ್ಕೋಬೇಕು. ಸೊ ಆವಾಗಲೇ ನಮ್ಮ ಏರಿಯಾದಲ್ಲಿ ಎಷ್ಟು ಜನ ಇದ್ದಾರೆ, ನಮ್ಮ ಲೊಕ್ಯಾಲಿಟಿನ ಎಷ್ಟು ಜನ ಇದ್ದಾರೆ, ಅದನ್ನು ಬೇಸ್ ಮಾಡಿ ಪ್ಲ್ಯಾನ್ಸ್ ಆ್ಯಂಡ್ ಪಾಲಿಸೀಸ್ನ ಪ್ರಿಪೇರ್ ಮಾಡೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್, ಟು ಎಂಕರೇಜ್ ಅಗ್ರಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ, ಖಾದಿ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್ ಇಂಡಸ್ಟ್ರೀಸ್. ಸೊ ಇಲ್ಲಿ ಜನ ಏನಾದರೂ ಒಂದು ಕೆಲಸ ಮಾಡಬೇಕಲ್ವಾ. ಸೊ ಈಗ ಹಳ್ಳಿಗಳ ಕಡೆ ಎಲ್ಲ ಹೋದರೆ ನೀವು ಅಗ್ರಿಕಲ್ಚರ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ, ಮತ್ತು ಅನಿಮಲ್ ರೀರಿಂಗ್ಗೆ, ಖಾದಿ ಮಾಡೋದು, ಬಟ್ಟೆ ನೇಯೋದು. ಸೊ ಅದಕ್ಕೆಲ್ಲ ನಾವು ಇಂಪಾರ್ಟೆನ್ಸ್ ಕೊಟ್ಟಾಗ ಅಲ್ಲಿ ನಮ್ಮ ಜಿಲ್ಲೆಗಳು ಮತ್ತು ಹಳ್ಳಿಗಳು, ಫಸ್ಟು ಹಳ್ಳಿಗಳು, ಜಿಲ್ಲೆಗಳು ಇಂಪ್ರೂವ್ ಆಗುತ್ತೆ, ಜಿಲ್ಲೆಯಿಂದ ನಮ್ಮ ರಾಜ್ಯನೂ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಟು ಅಂಡರ್ಟೇಕ್ ದ ಪ್ರೋಗ್ರಾಮ್ಸ್ ಫಾರ್ ಕನ್ಸರ್ವೇಷನ್ ಆಫ್ ಸಾಯಿಲ್, ವಾಟರ್ ಆ್ಯಂಡ್ ಫಾರೆಸ್ಟ್. ಸೊ ಇದು ನಮ್ಮ ಹೊಣೆ, ನಾವು ಸಾಯಿಲ್, ವಾಟರ್ ಮತ್ತು ಫಾರೆಸ್ಟ್ನ ನಮಗೂ ಯೂಸ್ ಮಾಡಿ ನೆಕ್ಸ್ಟ್ ಬರೋ ಪೀಳಿಗೆಗೂ ಸಹ ಅದನ್ನು ನಾವು ಕೊಡಬೇಕು. ಸೊ ಅದಕ್ಕೆ ನಾವೇನು ಮಾಡಬೇಕು, ಕನ್ಸರ್ವ್ ಮಾಡಬೇಕು.
ನೆಕ್ಸ್ಟ್ ಟು ಎಕ್ಸಿಕ್ಯೂಟ್ ದ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ಸ್ ಟು ಹೆಲ್ಪ್ ದಿ ಫಾರ್ಮರ್ಸ್. ಸೊ ಆವಾಗಲೇ ಹೇಳಿದ್ರೆ ಇನ್ಫಾರ್ಮಲ್ ಎಜುಕೇಷನ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲೂ ಸಹ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಇನ್ನೂ ಯಾವ ರೀತಿ ಇಂಪ್ರೂವ್ ಮಾಡ್ಬೋದು ಅನ್ನೋದಕ್ಕೆ ಫಾರ್ಮರ್ಸ್ಗೆ ಅವರು ಪ್ರೋಗ್ರಾಮ್ಸ್ನ ಮಾಡ್ಬೋದು. ನೆಕ್ಸ್ಟ್ ಟು ಪ್ಲಾನ್ ಆ್ಯಂಡ್ ಇಂಪ್ಲಿಮೆಂಟ್ ದ ವೆಲ್ಫೇರ್ ಸ್ಕೀಮ್ಸ್ ಫಾರ್ ದಿ ಬೆನಿಫಿಟ್ ಆಫ್ SC/ST ವೀಕರ್ ಸೆಕ್ಷನ್ ವುಮೆನ್ಸ್ ಆ್ಯಂಡ್ ಚಿಲ್ಡ್ರನ್. ಸೊ ಇಲ್ಲೂ ಸಹ SC/ST ಪೀಪಲ್ಗಾಗಲಿ, ವುಮೆನ್ಸ್ಗೆ, ಬ್ಯಾಕ್ವರ್ಡ್ ಪೀಪಲ್ಗೆ, ಚಿಲ್ಡ್ರನ್ಸ್ಗೆ ಯಾವ ರೀತಿ ಇಂಪ್ರೂವ್ ಮಾಡ್ಬೋದು, ಅವ್ರಿಗೆ ಯಾವ ರೀತಿ ನಾವು ದಾರಿ ತೋರಿಸ್ಬೋದು, ಆವಾಗ ನಮ್ಮ ದೇಶ ಯಾವ ರೀತಿ ಇಂಪ್ರೂವ್ ಆಗ್ಬೋದು. ಈಗಿನ ಅಂದರೆ ಈ ಹೊಲಿಯೋ ಮಿಷಿನೆಲ್ಲ ಕೊಡ್ತಾರೆ, ಅಂದರೆ ಮಹಿಳೆಯರಿಗೆ ಹೊಲಿಯೋ ಮಿಷಿನೆಲ್ಲ ಕೊಡ್ತಾರೆ, ನೋಡಿರ್ಬೋದು ನೀವು. ಸೊ ಏನಕ್ಕಪ್ಪ ಅಂದರೆ ಮನೇಲಿನ ಕೆಲಸ ಮಾಡಿ ಅವರು ಸ್ವಲ್ಪ ದುಡ್ಡು ಸಂಪಾದನೆ ಮಾಡಲಿ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಎಲ್ಲಿ ಬರುತ್ತೆ ಅಂದರೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್. ನೆಕ್ಸ್ಟ್ ಟು ಪ್ರೊವೈಡ್ ಮಾರ್ಕೆಟಿಂಗ್ ಫೆಸಿಲಿಟೀಸ್, ಸ್ಟ್ರೀಟ್ ಲೈಟಿಂಗ್ ಫೆಸಿಲಿಟೀಸ್ ಆ್ಯಂಡ್ ರೀಡಿಂಗ್ ರೂಮ್ ಫೆಸಿಲಿಟೀಸ್. ಸೊ ಇಲ್ಲಿ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅವರು ಮಾರ್ಕೆಟು, ಸ್ಟ್ರೀಟ್ ಲೈಟ್ಸು ಮತ್ತು ರೀಡಿಂಗ್ ರೂಮ್, ಈ ಲೈಬ್ರರಿ ಅಂತೀವಲ್ಲ, ಸೊ ಆ ಫೆಸಿಲಿಟೀಸ್ ಸಹ ಅವರು ಕೊಡಬೇಕಾಗತ್ತೆ. ನೆಕ್ಸ್ಟ್ ಟು ಕಲೆಕ್ಟ್ ಟ್ಯಾಕ್ಸಸ್, ಫೀಸ್ ಆ್ಯಂಡ್ ಪೆನಾಲ್ಟೀಸ್. ಸೊ ಇದೆಲ್ಲ ಮಾಡಬೇಕಂದ್ರೆ ಅಲ್ಲೂ ಸ್ವಲ್ಪ ಜನ ಬೇಕಾಗುತ್ತಲ್ವ, ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ, ಮತ್ತು ರೆಪ್ರೆಸೆಂಟೇಟಿವ್ಸ್ ಕೆಳಗಡೆನೂ ಇನ್ನೂ ಜನ ಇರ್ತಾರೆ, ಅವ್ರಿಗೆಲ್ಲ ಸ್ಯಾಲ್ರಿ ಕೊಡಬೇಕಾಗುತ್ತೆ. ಸೊ ಆ ಸ್ಯಾಲ್ರಿಲ್ಲ ಎಲ್ಲಿಂದ ಬರುತ್ತೆ ಅಂದರೆ ಟ್ಯಾಕ್ಸು, ಫೀಸು ಮತ್ತು ಪೆನಾಲ್ಟೀಸ್ ಅಂತ ಆ ಲೋಕಲ್ ಗೌರ್ಮೆಂಟಲ್ಲಿ, ಆ ಲೊಕ್ಯಾಲಿಟಿನ ಏನು ಕಲೆಕ್ಟ್ ಮಾಡ್ತಾರೆ ಮತ್ತು ಗೌರ್ಮೆಂಟ್ ಕಡೆಯಿಂದನೂ ಬರುತ್ತೆ. ಲಾಸ್ಟ್ ಪಾಯಿಂಟ್ ಟು ಐಡೆಂಟಿಫೈ ದ ಬೆನಿಫಿಟ್ಸ್ ಫಾರ್ ದ ವೇರಿಯಸ್ ಪ್ರಾಜೆಕ್ಟ್ಸ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಆಫ್ ದಿ ಗೌರ್ನಮೆಂಟ್. ಸೊ ಇಲ್ಲಿ ಯಾರು ಬೆನಿಫಿಷರಿ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ ಇವಾಗ 2,000 ರೂಪೀಸ್ ಕೊಡ್ತಿದ್ದಾರೆ, ಯಾರಿಗೆ ಅದು ಹೋಗಿ ಸೇರಬೇಕು ಅನ್ನೋದನ್ನು ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅವ್ರು ನೋಡಬೇಕು. ಯಾರ ಹತ್ರ BPL ಕಾರ್ಡ್ ಇದೆ, ಯಾರಿಗೋಗಿ ಸೇರಬೇಕು, ಅವ್ರ ಮೇಲೆ ಎಷ್ಟು ಜನ ಇದ್ದಾರೆ. ಈ ಅಕ್ಕಿನೂ ಅಷ್ಟೇ, ಇಬ್ಬರಿದ್ರೆ ಒಂಥರ ಕೊಡ್ತಾರೆ, 3 ಜನ ಇದ್ರೆ ಒಂಥರ ಕೊಡ್ತಾರೆ. ಸೊ ಅದೆಲ್ಲ ಏನು ಮಾಡಬೇಕು ಅಂದರೆ ವೇರಿಯಸ್ ಪ್ರಾಜೆಕ್ಟ್ಸ್. ಸೊ ಇದೆಲ್ಲ ಪ್ರಾಜೆಕ್ಟ್ಸು, ಮತ್ತು ಇಲ್ಲೂ ಏನಕ್ಕೋಸ್ಕರ, ಜನರ ಉದ್ಧಾರಕ್ಕೋಸ್ಕರ. ಸೊ ಅದು ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅವರೇ ಗೌರ್ಮೆಂಟ್ಗೆ ತಿಳಿಸ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಸೋರ್ಸಸ್ ಆಫ್ ಇನ್ಕಮ್. ದ ಲೋಕಲ್ ಸೆಲ್ಫ್ ಗವರ್ನಿಂಗ್ ಬಾಡೀಸ್ ರಿಕ್ವೈರ್ ಫಂಡ್ಸ್ ಟು ಇಂಪ್ಲಿಮೆಂಟ್ ವೇರಿಯಸ್ ಪ್ಲಾನ್ಸ್ ಆ್ಯಂಡ್ ಪ್ರಾಜೆಕ್ಟ್ಸ್. ದ ಮೇನ್ ಸೋರ್ಸ್ ಆಫ್ ಇನ್ಕಮ್ ಫಾರ್ ಲೋಕಲ್ ಬಾಡೀಸ್ ಆರ್. ಸೊ ಇಲ್ಲಿ ಪ್ರಾಜೆಕ್ಟ್ಸ್ನ ಮತ್ತು ಪ್ಲಾನ್ಸ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಅವ್ರಿಗೂ ದುಡ್ಡು ಬೇಕಾಗುತ್ತೆ. ಆ ದುಡ್ಡು ಎಲ್ಲಿಂದ ಬರುತ್ತೆ? ಅಮೌಂಟ್ ಕಲೆಕ್ಟೆಡ್ ಥ್ರೂ ವಾಟರ್ ಸೆಸ್, ಹೆಲ್ತ್ ಸೆಸ್, ಎಜುಕೇಷನ್ ಸೆಸ್, ಲೈಬ್ರರಿ ಆ್ಯಂಡ್ ರೀಡಿಂಗ್ ರೂಮ್ ಸೆಸ್. ಅಂದರೆ ಇದೊಂಥರ ಟ್ಯಾಕ್ಸ್ ಥರ ಇದ್ದಂಗೆ, ಬಟ್ ಅದನ್ನು ನಾವು ಎಕ್ಸಾಕ್ಟಾಗಿ ಟ್ಯಾಕ್ಸ್ ಅಂತ ಹೇಳೋಕ್ಕಾಗಲ್ಲ. ಆ ಸರ್ಟನ್ ಅಮೌಂಟ್ನ ಬಂದ್ಬಿಟ್ಟು ಅದಕ್ಕೋಸ್ಕರ ಅಂದರೆ ಎಜುಕೇಷನಿಂದ, ವಾಟರಿಂದ, ಆಮೇಲೆ ಹೆಲ್ತಿಂದ, ಲೈಬ್ರರಿಯಿಂದ ದುಡ್ಡನ್ನ ಕಲೆಕ್ಟ್ ಮಾಡೋದು. ನೆಕ್ಸ್ಟ್ ಅಮೌಂಟ್ ಕಲೆಕ್ಟೆಡ್ ಥ್ರೂ ಬಿಲ್ಡಿಂಗ್ ಟ್ಯಾಕ್ಸ್, ವೇಕೆಂಟ್ ಲ್ಯಾಂಡ್ ಟ್ಯಾಕ್ಸ್, ಟ್ಯಾಕ್ಸಸ್ ಆನ್ ದ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್, ಮಾರ್ಕೆಟ್, ಎಂಟರ್ಟೈನ್ಮೆಂಟ್ ಹೌಸಸ್ ಆ್ಯಂಡ್ ಅಡ್ವರ್ಟೈಸಿಂಗ್ ಬಾಡೀಸ್. ಸೊ ಇಲ್ಲಿ ನೋಡಿರ್ತೀರ ದೊಡ್ಡ ದೊಡ್ಡ ವಾಟರ್ ಟ್ಯಾಂಕ್ ಮೇಲೆಲ್ಲ ಬರೆದಿರ್ತಾರೆ ಏನಾದರೂ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ. ಸೊ ಅದರಿಂದ ಸಹ ನಾವು ದುಡ್ಡನ್ನ ಕಲೆಕ್ಟ್ ಮಾಡ್ಬೋದು. ಮತ್ತು ಖಾಲಿ ಜಾಗ, ಯೂಶ್ವಲಾಗಿ ನಾವು ಬಿಲ್ಡಿಂಗ್ಸ್ಗೆ ಮತ್ತು ನಮ್ಮ ಎಂಟಿ ಸೈಟ್ಗೆಲ್ಲ ನಾವು ದುಡ್ಡು ಪೇ ಮಾಡ್ತೀವಲ್ಲ, ಸೊ ಅದು ಸಹ ಲೋಕಲ್ ಸೆಲ್ಫ್ ಗೌರ್ಮೆಂಟ್ಗೆ ಒಂದು ಇನ್ಕಮ್. ಟ್ಯಾಕ್ಸ್ ಕಲೆಕ್ಟೆಡ್ ಫ್ರಮ್ ದಿ ಟೂರಿಸ್ಟ್ ಸ್ಪಾಟ್ಸ್. ಅಂದರೆ ನಮ್ಮ ಲೊಕ್ಯಾಲಿಟಿ ಟೂರಿಸ್ಟ್ ಸ್ಪಾಟ್ ಇತ್ತು ಅಂದರೆ ಅಲ್ಲಿಂದನೂ ಸಹ ನಾವು ದುಡ್ಡು ಕಲೆಕ್ಟ್ ಮಾಡಿ ನಮ್ಮ ಲೊಕ್ಯಾಲಿಟಿನ ಇಂಪ್ರೂವ್ ಮಾಡೋಕ್ಕೆ ಅದನ್ನು ಯೂಸ್ ಮಾಡ್ಬೋದು. ರೆಂಟಲ್ ಆ್ಯಂಡ್ ಲೀಸ್ ಅಮೌಂಟ್ ಕಲೆಕ್ಟೆಡ್ ಆನ್ ದೇರ್ ಪ್ರಾಪರ್ಟೀಸ್. ಫಿನಾನ್ಷಿಯಲ್ ಗ್ರಾಂಟ್ಸ್ ಫ್ರಮ್ ದಿ ಸ್ಟೇಟ್ ಗೌರ್ಮೆಂಟ್. ಹೇಳಿದ್ನಲ್ಲ, ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದನೂ ಅವ್ರಿಗೆ ದುಡ್ಡು ಬರುತ್ತೆ. ಮತ್ತು ರೆಂಟಲ್ ಆ್ಯಂಡ್ ಲೀಸ್ ಏನಾದರೂ ಗೌರ್ಮೆಂಟ್ ಪ್ರಾಪರ್ಟೀಸ್ ಕೊಟ್ಟಿದ್ದರೆ ರೆಂಟಿಗೆ, ಲೀಸ್ಗಾಗಲಿ, ಆ ದುಡ್ಡನ್ನ ಇಲ್ಲಿ ಯಾರು ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಅವರು ಕಲೆಕ್ಟ್ ಮಾಡ್ತಾರೆ. ಇನ್ನು ಈ ಲೆಸನ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ಸಿಬ್ಲಿಂಗ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ಸಹ ಶೇರ್ ಮಾಡಿ. ನಾವು ಕಲಿಯೋಣ, ಬೇರೆಯವ್ರಿಗೂ ಕಲಿಸೋಣ. ನಾವು ಬೆಳೆಯೋಣ, ಎಲ್ಲರನ್ನೂ ಬೆಳೆಸೋಣ. ನೆಕ್ಸ್ಟು ಇದರ ಮುಂದಿನ ಲೆಸನ್ಸ್ನು ನಾನು ಅಪ್ಲೋಡ್ ಮಾಡ್ತೀನಿ. ಇದು ಫಸ್ಟ್ ಪಾರ್ಟ್ ಮಾತ್ರ, ಮಿಕ್ಕಿದ್ದು ಅಪ್ಲೋಡ್ ಮಾಡ್ತೀನಿ. ತಪ್ಪದೆ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.